ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಇನ್ನೊಂದು ಸಾರಿ ನಿಮ್ಮನ್ನು ಭೇಟಿ ಮಾಡುವ ಈ ಅವಕಾಶವನ್ನು ನನ್ನ ಒಡೆಯನಾದ ಯೇಸು ಕ್ರಿಸ್ತನು ಒದಗಿಸಿದ್ದಾನೆ. ನಾನು ಆತನಿಗೆ ಕೃತಜ್ಞತೆಗಳನ್ನು ಸಲ್ಲಿಸುವನಾಗಿದ್ದೇನೆ. ನಮ್ಮ ದೇವರು ಬಹಳ ಒಳ್ಳೆಯವನಾಗಿದ್ದಾನೆ. ಆದ ಕಾರಣವೇ ಈ ದಿನ ಆತನ ವಾಕ್ಯವನ್ನು ಕೇಳುವ ಭಾಗ್ಯವನ್ನು ನಮಗೆ ನೀಡಿದ್ದಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಈ ವಾರದ ಸಂದೇಶದ ಕಡೆಗೆ ನಾವು ಹೋಗೋಣ. ಈ ವಾರದ ಸಂದೇಶಕ್ಕೆ ನಾನು ಆರಿಸಿಕೊಂಡಿರೋ ವಾಕ್ಯ ಭಾಗ ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 3ರಿಂದ 11. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯ ವಚನ 3ರಿಂದ 11. ಈ ಸಂದೇಶಕ್ಕೆ ನಾನು ಹೆಸರಿಟ್ಟಿದ್ದೇನೆ, ನಿಜವಾದ ಸಂತೋಷವೆಂದರೆ. ಐ ಹ್ಯಾವ್ ಕೆಪ್ಟ್ ಇಟ್ ವೆರಿ ಕಂಟಿನ್ಯೂಸ್, ಒಂದು ಕ್ವೆಶ್ಚನ್ ಮಾರ್ಕ್ನ ಹಾಗೆ ನಾನು ಇಟ್ಟಿದ್ದೇನೆ. ಯಾಕೆಂದರೆ ಈ ದಿನ ನಾವು ನಿಜವಾದ ಸಂತೋಷದ ಬಗ್ಗೆ ಧ್ಯಾನ ಮಾಡುವವರಾಗಿದ್ದೇವೆ. ಆದ ಕಾರಣ ನಾವು ಪ್ರಾರ್ಥನೆ ಮಾಡಿ ನಾವು ಸಂದೇಶದ ಕಡೆಗೆ ನಾವು ಇನ್ನೊಂದು ಸಾರಿ ನಿಮ್ಮೆಲ್ಲರೂ ನಾನು ವಂದಿಸುವವನಾಗಿದ್ದೇನೆ. ಈ ದಿನ ನಿಜವಾದ ಸಂತೋಷದ ಬಗ್ಗೆ ಧ್ಯಾನ ಮಾಡುವವರಾಗಿದ್ದೇವೆ. ಸಂತೋಷವೆಂದರೆ ಏನು ಎಂದು ನಾವು ಮಾತಾಡುವವರಾಗಿದ್ದೇವೆ. ಅಂದರೆ ಹೇಗೆ ನಾವು ನಿಜವಾದ ಸಂತೋಷವನ್ನು ಪಡೆದುಕೊಳ್ಳಬಹುದು ಎಂಬ ವಿಷಯವನ್ನೇ ಈ ದಿನ ನಾವು ಧ್ಯಾನ ಮಾಡುವವರಾಗಿದ್ದೇವೆ. ಇದರ ಓದಿದಂಥ ವಚನ ಬಹಳ ಪರಿಚಯವಾದಂಥ ವಚನವಾಗಿದೆ, ಅನೇಕರಿಗೆ ತಿಳಿದಂತಹ ವಚನವಾಗಿದೆ. ಆದರೆ ಈ ವಚನಗಳಲ್ಲಿ ನಾವು ಒಂದು ಮುಖ್ಯ ವಿಷಯ ಏನೆಂದರೆ ನಾವು ನೋಡುವಾಗ ಸಂತೋಷದ ಕುರಿತಾಗಿ ಇಲ್ಲಿ ಬರೆಯಲಾಗಿದೆ. ಅಂದರೆ ಯೇಸು ಕ್ರಿಸ್ತನು ನಮಗೆ ಸಂತೋಷವನ್ನು ಕೊಡುವುದಕ್ಕೆ ಬಯಸುತ್ತಿದ್ದಾನೆ ಎಂಬ ವಿಷಯವನ್ನು ನಾವು ಇಲ್ಲಿ ನೋಡಬಹುದು. ಯೇಸು ಕ್ರಿಸ್ತನು ಈ ಭೂಲೋಕಕ್ಕೆ ಬಂದಿರುವುದೇ ಲೋಕದ ಎಲ್ಲ ಜನರಿಗೂ ಸಂತೋಷವನ್ನು ತರುವುದೇ ಆತನ ಉದ್ದೇಶವಾಗಿದೆ. ಅಂದರೆ ನಿಜವಾದ ಸಂತೋಷ, ನಿರಂತರವಾದ ಸಂತೋಷವನ್ನು ತರುವುದೇ ಆತನ ಉದ್ದೇಶವಾಗಿದೆ. ಆದರೆ ಈ ವಿಷಯವನ್ನು ಅನೇಕರು ನಂಬುವುದಿಲ್ಲ. ಅದು ಮಾತ್ರವಲ್ಲ, ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅನೇಕರು ಕ್ರೈಸ್ತರು ಕೂಡ ದೇವರು ತರುವ ಸಂತೋಷವನ್ನು ಪೂರ್ಣವಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಯೇಸು ಕ್ರಿಸ್ತನ ಮುಖ್ಯ ಉದ್ದೇಶವೇನೆಂದರೆ ನಮಗೆ ಸಂತೋಷವನ್ನು ತರುವುದು. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮ ಪರಿಸ್ಥಿತಿ ಏನಾಗಿದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಬಯಸುವ ವಿಷಯವೇನೆಂದರೆ ನಿಮಗೆ ಸಂತೋಷವನ್ನು ತರುವುದು. ಈ ಅಧ್ಯಾಯದಲ್ಲಿ ನೋಡುವಾಗ ಯೇಸು ಕ್ರಿಸ್ತನು ಆತನ ಮೊದಲನೆಯ ಸಂದೇಶವನ್ನು ನೀಡುತ್ತಿದ್ದಾನೆ. 30 ವಯಸ್ಸಿನ ನಂತರ ಆತನ ಸೇವೆಯನ್ನು ಪ್ರಾರಂಭ ಮಾಡುತ್ತಿದ್ದಾನೆ. ದೀಕ್ಷಾ ಸ್ಥಾನದ ನಂತರ ಸೇವೆಯನ್ನು ಪ್ರಾರಂಭ ಮಾಡುತ್ತಿದ್ದಾನೆ. ಆ ಸೇವೆಯಲ್ಲಿ ಆತನು ನೀಡುವ ಮೊದಲನೆಯ ಸಂದೇಶವೇ ಸಂತೋಷದ ಕುರಿತಾಗಿದೆ, ಆಶೀರ್ವಾದದ ಕುರಿತಾಗಿದೆ. ನಾನು ಈ ವಿಷಯವನ್ನು ಹೇಳುವ ಕಾರಣವೇನೆಂದರೆ ಈ ಎಲ್ಲ ವಚನದಲ್ಲಿ ಧನ್ಯರು ಎಂದು ಬರೆಯಲಾಗಿದೆ. 9 ಸಾರಿ ಧನ್ಯರು ಎಂದು ಬರೆಯಲಾಗಿದೆ. ಈ ಪದದ ಅರ್ಥವೇನೆಂದರೆ ಸಂತೋಷ ಪಡುವವರು. ಧನ್ಯರು ಎಂಬ ಪದದ ಅರ್ಥವೇ ಸಂತೋಷ ಪಡುವವರು. ಅಂದರೆ ಆತ್ಮದಲ್ಲಿ ಸಂತೋಷ ಪಡುವವರು, ಆತ್ಮದಲ್ಲಿ ತೃಪ್ತಿ ಹೊಂದಿ ನಿರಂತರವಾಗಿ ಸಂತೋಷದಲ್ಲಿ ಇರುವವರು. ಅವರು ಒಂದು ವ್ಯಕ್ತಿ ಪೂರ್ಣವಾಗಿ ತೃಪ್ತಿ ಹೊಂದಿರುವಂತ ವ್ಯಕ್ತಿಯಲ್ಲಿ ನೋಡುವಾಗ ಆತನ ಸಂತೋಷ ನಿರಂತರವಾದ ಸಂತೋಷವಾಗಿರುತ್ತದೆ. ಆ ಸಂತೋಷವನ್ನು ಗಲಿಬಿಲಿ ಮಾಡುವುದಕ್ಕೆ ಸಾಧ್ಯವೇ ಆಗುವುದಿಲ್ಲ. ಹೃದಯದ ಅಂತರಾಳದಿಂದ ಬರುವಂತಹ ಸಂತೋಷದ ಬಗ್ಗೆ ನಾವು ಈ ದಿನ ಮಾತಾಡುವವರಾಗಿದ್ದೇವೆ. ಈ ಸಂತೋಷ ಹೊರಗಿನ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿ ಇರುವುದಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಯಾವ ಪರಿಸ್ಥಿತಿಯು ಈ ಸಂತೋಷವನ್ನು ಗಲಿಬಿಲಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಇದೇ ದೈವಿಕ ಸಂತೋಷವಾಗಿದೆ, ನಿಜವಾದ ಸಂತೋಷವಾಗಿದೆ, ಆತ್ಮೀಕ ಸಂತೋಷವಾಗಿದೆ. ಆದರೆ ಲೋಕವು ತರುವ ಸಂತೋಷ ತಾತ್ಕಾಲಿಕವಾದ ಸಂತೋಷವಾಗಿದೆ. ಅಂದರೆ ಮಾನಸಿಕವಾದ ಸಂತೋಷವಾಗಿದೆ, ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರುವಂತಹ ಪರಿಸ್ಥಿತಿ.
ಸಂತೋಷ. ಈ ಸಂತೋಷ ಪರಿಸ್ಥಿತಿಗಳು ಚೆನ್ನಾಗಿರುವಾಗ ಒಂದು ವ್ಯಕ್ತಿ ಆನಂದದಲ್ಲಿ ಒಳಗಾಗುತ್ತಾನೆ. ಅದು ಕೇವಲ ತಾತ್ಕಾಲಿಕವಾದ ಸಂತೋಷವಾಗಿರುತ್ತದೆ. ಯಾಕೆಂದರೆ ಪರಿಸ್ಥಿತಿಗಳು ನಿರಂತರವಾಗಿ ಚೆನ್ನಾಗಿ ಇರುವುದಿಲ್ಲ, ಅಲ್ಲಿ ಏರು ಪೇರು ಇರುತ್ತದೆ. ಆದ ಕಾರಣ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರುವಂತಹ ಸಂತೋಷ ತಾತ್ಕಾಲಿಕವಾದಂತಹ ಸಂತೋಷವಾಗಿದೆ. ಇದು ಮಾನಸಿಕವಾದ ಸಂತೋಷವಾಗಿರುತ್ತದೆ. ಒಂದು ವ್ಯಕ್ತಿ ಒಂದು ವಸ್ತುವನ್ನು ತೆಗೆದುಕೊಳ್ಳುವಾಗ, ಭೌತಿಕ ವಿಷಯವನ್ನು ಪಡೆದುಕೊಳ್ಳುವಾಗ ಆತನಲ್ಲಿ ಒಂದು ಸಂತೋಷ, ಕುತೂಹಲ ಉಂಟಾಗುತ್ತದೆ. ಅದು ಕೂಡ ತಾತ್ಕಾಲಿಕವಾದ ವಿಷಯವಾಗಿದೆ. ಇದು ನಿರಂತರವಾಗಿರುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ಮ್ಯೂಸಿಕ್ ಕಾನ್ಸರ್ಟ್ಗೆ ಹೋಗುತ್ತಾರೆ. ಅಲ್ಲಿ ಅಡ್ರಿನಲಿನ್ ಸೆಗ್ರಿಗೇಟ್ ಆಗುವಾಗ ಮನುಷ್ಯರು ಸಂತೋಷದಲ್ಲಿ ಒಳಗಾಗುತ್ತಾರೆ. ಆದರೆ ಇದು ನಿರಂತರವಾಗಿರುವುದಿಲ್ಲ. ಇದು ಈ ವಿಷಯವನ್ನು ನಾವು ಈ ದಿನ ಸಭೆಗಳಲ್ಲೂ ಕೂಡ ನಾವು ನೋಡಬಹುದು. ಸಭೆಗೆ ಹೋಗುವಾಗ ಸಂತೋಷದಲ್ಲಿರುತ್ತಾರೆ, ಯಾಕೆಂದರೆ ಅಲ್ಲಿನ ಮ್ಯೂಸಿಕ್ಗಳು ಮತ್ತು ಅನೇಕ ಲೈಟಿಂಗ್ ಸೆಟಪ್ಗಳನ್ನು ನೋಡುವಾಗ ಮನುಷ್ಯರು ಸಂತೋಷ ಹೊಂದುತ್ತಾರೆ. ಆದರೆ ಸಭೆಯಿಂದ ಹೋಗುವಾಗ ಆ ಸಂತೋಷ ನಿರಂತರವಾಗಿ ಇರುವುದಿಲ್ಲ, ಯಾಕೆಂದರೆ ಇದು ಮಾನಸಿಕವಾದ ಸಂತೋಷವಾಗಿದೆ, ವಿಚ್ ಇಸ್ ತಾತ್ಕಾಲಿಕವಾದ ಸಂತೋಷವಾಗಿದೆ. ಇದು ಲೋಕದ ಸಂತೋಷವಾಗಿದೆ. ಆದರೆ ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡುವಂತಹ ಸಂತೋಷ ತಾತ್ಕಾಲಿಕವಾದ ಸಂತೋಷವಲ್ಲ, ನಿರಂತರವಾದಂತಹ ಸಂತೋಷವನ್ನು ಯೇಸು ಕ್ರಿಸ್ತನು ನಮಗೆ ನೀಡುವುದಕ್ಕೆ ಬಂದಿದ್ದಾನೆ. ಅಂದರೆ ಒಂದು ವ್ಯಕ್ತಿ ಈ ಸಂತೋಷವನ್ನು ಪಡೆದುಕೊಳ್ಳುವಾಗ, ಅಂತರಾಳದಿಂದ ಈ ಸಂತೋಷದ ಒಂದು ಆಶೀರ್ವಾದವನ್ನು ಪಡೆದುಕೊಳ್ಳುವಾಗ ಆತನು ಧನ್ಯನಾಗುತ್ತಾನೆ. ಒಂದು ಧನ್ಯನಾಗಿರುವ ಪರಿಸ್ಥಿತಿಯಲ್ಲೇ ನೆಲೆಗೊಳ್ಳುವಂತಹ ವ್ಯಕ್ತಿ ಆಗಿರುತ್ತಾನೆ. ಈ ಪರಿಸ್ಥಿತಿಯಲ್ಲಿರುವ ಕಾರಣ ಈ ಮನುಷ್ಯನ ಹೃದಯದಲ್ಲಿ ನಿರಂತರವಾದ ಸಂತೋಷ ಇರುತ್ತದೆ. ಆ ಪರಿಸ್ಥಿತಿ ಯಾವುದೇ ಆಗಿರಲಿ, ಕಠಿಣವಾದ ಪರಿಸ್ಥಿತಿಯಾಗಿರಲಿ, ಕಣ್ಣೀರಿನ ಪರಿಸ್ಥಿತಿಯಾಗಲಿ, ಒಂದು ಬಂಧನದ ಪರಿಸ್ಥಿತಿಯಾಗಿರಲಿ, ಕುಟುಂಬದಲ್ಲಿ ಜಗಳದ ಪರಿಸ್ಥಿತಿಯಾಗಲಿ, ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಆತನ ಮನಸ್ಸಿನಲ್ಲಿ ಆ ಸಂತೋಷ ನೆಲೆಗೊಂಡಿರುತ್ತದೆ. ಇದೇ ಯೇಸು ಕ್ರಿಸ್ತನು ನೀಡುವ ಆಶೀರ್ವಾದವಾಗಿದೆ, ಆತನು ನೀಡುವ ವಾಗ್ದಾನ. ನಾನು ಹೇಳಿದ ಪ್ರಕಾರ ಇದು ಮಾನಸಿಕವಾದ ಸಂತೋಷವಲ್ಲ, ಇದು ಒಂದು ಗುಣವಾಗಿ ಮಾರ್ಪಡುತ್ತದೆ. ಯಾವಾಗ ದೇವರು ನಮ್ಮಲ್ಲಿರುತ್ತಾನೋ, ಪರಿಶುದ್ಧಾತ್ಮನು ಹೆಚ್ಚಾಗುತ್ತಾನೋ, ನಮ್ಮ ಅಂತರಾಳದಿಂದ ಒಂದು ಆ ಸಂತೋಷ ಪ್ರಾರಂಭವಾಗುತ್ತದೋ, ಅದು ನಮ್ಮ ಗುಣವಾಗಿ ಮಾರ್ಪಡುತ್ತದೆ. ಈ ಗುಣ ಕೇವಲ ಯೇಸು ಕ್ರಿಸ್ತನ ಭಕ್ತರಿಗೆ ಮಾತ್ರ ಸಿಗುವಂತಹ ಗುಣವಾಗಿದೆ. ಯೇಸು ಕ್ರಿಸ್ತನ ಭಕ್ತರಾಗಿ ಇಲ್ಲದವರಿಗೆ ಈ ಗುಣ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಯೇಸು ಕ್ರಿಸ್ತನ ಭಕ್ತರಲ್ಲಿ ಮಾತ್ರ ನಿರಂತರವಾದ ಸಂತೋಷವನ್ನು ಕಾಣಬಹುದು, ನಿಜವಾದ ಒಂದು ಆಶೀರ್ವಾದವನ್ನು ಕಾಣಬಹುದು. ಅದು ಮಾತ್ರವಲ್ಲ, ಮನಸ್ಸಿನ ಅಂತರಾಳದಲ್ಲಿ ತೃಪ್ತಿಯ ಭಾವನೆ ಉಂಟಾಗುತ್ತದೆ. ಈ ಜನರಲ್ಲಿ ಅತ್ಯಾಸೆ ಇರುವುದಿಲ್ಲ, ಯಾಕೆಂದರೆ ಇವರು ದೇವರಿಂದ ಸಂತೋಷ ಪಟ್ಟಿರುವಂತಹ ಒಂದು ವ್ಯಕ್ತಿಗಳಾಗಿರುತ್ತಾರೆ. ಇವರಲ್ಲಿ ಇನ್ನು ಬೇಕು ಎಂಬ ಭಾವನೆ ಇರುವುದಿಲ್ಲ, ತೃಪ್ತಿಯ ಭಾವನೆ ಉಂಟಾಗಿರುತ್ತದೆ. ಯಾಕೆಂದರೆ ದೇವರು ನಮ್ಮಲ್ಲಿರುವಾಗ ಆತನ ಗುಣಗಳು ನಮ್ಮಲ್ಲಿ ಬರುವುದಾಗಿದೆ. ದೇವರ ಗುಣವೇ ಸಂತೋಷವಾಗಿದೆ, ತೃಪ್ತಿಯಾಗಿದೆ, ಆಶೀರ್ವಾದವಾಗಿದೆ. ನಾವು ಯಾವಾಗ ದೇವರ ಮಕ್ಕಳಾಗಿ ಮಾರ್ಪಡುತ್ತೇವೋ, ನಮ್ಮ ತಂದೆಯ ಗುಣ ನಮ್ಮಲ್ಲಿಯೂ ಬರುವುದಾಗಿದೆ. ಆದರೆ ಈ ಕಾಲದಲ್ಲಿ ನಾವು ಅನೇಕ ಕ್ರೈಸ್ತರನ್ನು ನೋಡಬಹುದು. ಅವರು ಯೇಸು ಕ್ರಿಸ್ತನನ್ನು ಹಿಂಬಾಲಿಸುವ ಹಾಗೆ ಕಾಣಿಸಿಕೊಳ್ಳುತ್ತಾರೆ, ಆದರೆ ಅವರಲ್ಲಿ ಲೌಕಿಕ ಆಸೆಗಳು ತುಂಬಿರುತ್ತದೆ. ಲೌಕಿಕ ಆಸೆ ಎಂದರೆ ಸೈತಾನನ ಆಸೆಗಳು. ಅವರಲ್ಲಿ ತೃಪ್ತಿ ಇಲ್ಲದಂತಹ ಜೀವನ ತುಂಬಿಕೊಂಡಿರುತ್ತದೆ, ಯಾಕೆಂದರೆ ಅವರು ಸೈತಾನನ ಬಂಧನದಲ್ಲಿ ಒಳಗಾಗಿರುವಂತಹ ಮಕ್ಕಳಾಗಿರುತ್ತಾರೆ. ಆದರೆ ನಾವು ನಿಜವಾಗಿ ದೇವರ ಮಕ್ಕಳಾಗಿದ್ದರೆ ದೇವರಲ್ಲಿರುವ ಎಲ್ಲ ಗುಣವು ನಮ್ಮಲ್ಲಿ ಬರುವುದಾಗಿದೆ. ದೇವರು ಅನುಭವಿಸುವಂತ ಎಲ್ಲಾ ವಿಷಯಗಳು, ಆಶೀರ್ವಾದ, ಸಂತೋಷ, ತೃಪ್ತಿ ನಮ್ಮಲ್ಲಿಯೂ ಇರುವುದಾಗಿದೆ. ನಾವು ಧನ್ಯರಾಗಿದ್ದೇವೆ, ಯಾಕೆಂದರೆ ದೇವರು ನಮ್ಮಲ್ಲಿ ಇರುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ,
ಆತನ ಕೃಪೆಯ ಮೂಲಕ ಆತನ ಗುಣಗಳು ನಮ್ಮಲ್ಲಿ ಇರುವುದಾಗಿದೆ. ನಾವು ದೇವರಲ್ಲಿರುವಾಗ ದೇವರು ಅನುಭವಿಸುವಂತ ಎಲ್ಲ ವಿಷಯಗಳು ನಮ್ಮಲ್ಲಿ ಇರುವುದಾಗಿದೆ. ದೇವರು ಇಲ್ಲದೆ ಯಾರು ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವೇ ಇಲ್ಲ. ಯೇಸು ಕ್ರಿಸ್ತನ ನಂಬಿಕೆಯ ಮೂಲಕವೇ ಭಕ್ತರು ಈ ನಿಜವಾದ ಸಂತೋಷವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸು ಕ್ರಿಸ್ತನ ತ್ಯಾಗದ ಮೂಲಕ ಮಾತ್ರವೇ ಭಕ್ತರು ಈ ನಿಜವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುತ್ತದೆ. ಪಾಪ ಕ್ಷಮಾಪಣೆಯನ್ನು ಹೊಂದಿರುವವರು ಮಾತ್ರ ನಿರಂತರವಾದ ಸಂತೋಷವನ್ನು ಅನುಭವಿಸುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆದ ಕಾರಣ ಯೇಸು ಕ್ರಿಸ್ತನು ಇಲ್ಲಿ ಮಾತಾಡುವ ಸಂತೋಷ ತಾತ್ಕಾಲಿಕವಾದ ಸಂತೋಷವಲ್ಲ, ಇದು ನಿರಂತರವಾದ ಸಂತೋಷವಾಗಿದೆ. ನಿರಂತರವಾಗಿ ಅಂತರಾಳದಿಂದ ಆತ್ಮದಿಂದ ಬರುವಂತಹ ಸಂತೋಷ. ಕಾರಣ ಈ ಸಂತೋಷ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿ ಬದಲಾಗುತ್ತದೆ. ಇದು ಯೇಸು ಕ್ರಿಸ್ತನಿಂದ ಪಡೆದುಕೊಳ್ಳುವಂತಹ ಸಂತೋಷವಾಗಿದೆ. ಇದೇ ಹೊಸ ಒಡಂಬಡಿಕೆಯ ಆಶೀರ್ವಾದವಾಗಿದೆ. ವೈ ಡು ಐ ಸೇ ದಿಸ್? ಇದನ್ನು ಹೇಳುವ ಕಾರಣ ಏನಾಗಿದೆ? ಹಳ ಒಡಂಬಡಿಕೆಯಲ್ಲಿ ನೋಡುವಾಗ ಆದಾಮನನು ಮೊದಲನೆಯ ಅರಸನಾಗಿದ್ದನು. ದೇವರು ಪರಲೋಕವನ್ನು ಸೃಷ್ಟಿ ಮಾಡಿ ಭೂಲೋಕದ ಎಲ್ಲಾ ಜವಾಬ್ದಾರಿಯನ್ನು ಅಧಿಕಾರವನ್ನು ಆದಾಮನಿಗೆ ನೀಡಿದನು. ಆದರೆ ಆತನ ಅವಿಧೇಯತೆಯಿಂದ ಪಾಪದ ಕಾರಣ ಅವನು ಬಿದ್ದು ಹೋದನು. ಆ ಪಾಪ ಜನಾಂಗಕ್ಕೆ ಹರಡಿತು, ಎಲ್ಲ ಮನುಷ್ಯರಲ್ಲೂ ಒಳಗಾಯಿತು. ಮೊದಲನೆಯ ಆದಾಮನು ಬಿದ್ದು ಹೋದಂತಹ ವ್ಯಕ್ತಿಯಾಗಿದ್ದಾನೆ. ಹಳೆ ಒಡಂಬಡಿಕೆ ಪಾಪದಿಂದ ಪ್ರಾರಂಭವಾಗುತ್ತದೆ, ಶಾಪದಲ್ಲಿ ಮುಕ್ತಾಯವಾಗುತ್ತದೆ. ಮಲಾಕಿ 4:6 ಅದು ನೋಡಬಹುದು. ಆದರೆ ಹೊಸ ಒಡಂಬಡಿಕೆ ಹೊಸ ಆದಾಮನ ಬಗ್ಗೆಯಾಗಿದೆ, ಹೊಸ ಅರಸನ ಬಗ್ಗೆಯಾಗಿದೆ. ಆತನೇ ಯೇಸು ಕ್ರಿಸ್ತನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆದ ಕಾರಣ ಹೊಸ ಒಡಂಬಡಿಕೆಯಲ್ಲಿ ನೋಡುವಾಗ ಅದು ಆಶೀರ್ವಾದದಿಂದ ಪ್ರಾರಂಭವಾಗುತ್ತದೆ. ಹೊಸ ಒಡಂಬಡಿಕೆಯಲ್ಲಿ ನಾವು ಹೊಸ ಅರಸನನ್ನು ನಾವು ನೋಡುತ್ತಿದ್ದೇವೆ. ಹೊಸ ಅರಸನ ಉದ್ದೇಶವೇನೆಂದರೆ ಆತನು ನಮಗೆ ಸಂತೋಷವನ್ನು ಆಶೀರ್ವಾದವನ್ನು ನೀಡುವುದಕ್ಕೆ ಬಯಸುತ್ತಿದ್ದಾನೆ. ಮೊದಲನೆಯ ಅರಸನು, ಮೊದಲನೆಯ ಆದಾಮನು ಕಳ್ಳನಾಗಿದ್ದನು. ಆತನು ದೇವರ ಪ್ರಸನ್ನತೆಯಿಂದ ಓಡಿ ಹೋದಂತ ವ್ಯಕ್ತಿಯಾಗಿದ್ದನು. ಆದರೆ ಕೊನೆಯ ಆದಾಮನು ಯೇಸು ಕ್ರಿಸ್ತನು ನಮಗೆ ಸಂತೋಷವನ್ನು ಕೊಡುವುದಕ್ಕೆ ಬಯಸುತ್ತಿದ್ದಾನೆ. ಈ ಯೇಸು ಕ್ರಿಸ್ತನು ಕ್ರೂಜೆಯ ಮೇಲಿರುವಾಗ ಪಕ್ಕದಲ್ಲಿರುವ ಕಳ್ಳನನ್ನು ನೋಡಿ ಹೇಳುತ್ತಿದ್ದಾನೆ, ನೀನು ಇಂದಿನಿಂದ ನನ್ನ ಸಂಗಡ ಪರಲೋಕದಲ್ಲಿ ಇರುವವನಾಗಿದ್ದೆ. ಆ ಕಳ್ಳನ ಕೊನೆಯ ಸ್ಥಿತಿಯಲ್ಲೂ ಕೂಡ ದೇವರನ್ನು ಕಂಡುಕೊಂಡಾಗ, ಯೇಸು ಕ್ರಿಸ್ತನನ್ನು ಕಂಡುಕೊಂಡಾಗ ಅವನು ಪರಲೋಕದ ಸಂತೋಷವನ್ನು ಕಂಡುಕೊಂಡನು, ಪರಲೋಕದ ಆಶೀರ್ವಾದವನ್ನು ಕಂಡುಕೊಂಡನು. ಆದಾಮನ ವಂಶಾವಳಿ ಶಾಪದಲ್ಲಿ ಮುಕ್ತಾಯವಾಯಿತು. ಆದರೆ ಯೇಸು ಕ್ರಿಸ್ತನ ವಂಶಾವಳಿ ಆಶೀರ್ವಾದದಿಂದ ಪ್ರಾರಂಭವಾಗುತ್ತದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆದ ಕಾರಣ ನಾವು ಯೇಸು ಕ್ರಿಸ್ತನಲ್ಲಿ ಬರುವಾಗ ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಪ್ರಕಟಣೆ 22:3 ಹೇಳುತ್ತದೆ, ಇನ್ನು ಶಾಪವೇ ಇಲ್ಲ. ನಾವು ಯೇಸು ಕ್ರಿಸ್ತನ ಭಕ್ತರಾಗಿರುವಾಗ, ಆತನ ಮಕ್ಕಳಾಗಿರುವಾಗ ನಮ್ಮಲ್ಲಿ ಶಾಪಗಳು ಮುರಿಯಲ್ಪಡಲಾಗಿದೆ. ಆ ದುಃಖದ ಶಾಪ ಮುರಿಯಲಾಗಿದೆ, ಪಾಪವು ಮುರಿಯಲ್ಪಡಲಾಗಿದೆ. ನಾವು ನೂತನ ಸೃಷ್ಟಿಯಾಗಿದ್ದೇವೆ. ಹಳೆ ಒಡಂಬಡಿಕೆಯಲ್ಲಿ ಮನುಷ್ಯನ ಸ್ಥಿತಿ ನೋಡುವಾಗ ಅದು ಒಂದು ಕಣ್ಣೀರಿನ ಪರಿಸ್ಥಿತಿಯಾಗಿತ್ತು, ಒಂದು ಬಂಧನದ ಪರಿಸ್ಥಿತಿಯಾಗಿತ್ತು. ಧಾರ್ಮಿಕ ಕಾರ್ಯಗಳನ್ನು ಮಾಡುವ ಬಂಧನದಲ್ಲಿ ಒಳಗಾಗಿದ್ದವು. ಆದರೆ ಹೊಸ ಒಡಂಬಡಿಕೆಯಲ್ಲಿ ಆ ಬಂಧನವು ಮುರಿಯಲ್ಪಡಲಾಗಿದೆ. ನಾವು ನಿಜವಾದ ಬಿಡುಗಡೆಯನ್ನು ಹೊಂದಿಕೊಂಡಿದ್ದೇವೆ. ಮೊದಲನೆಯ ಆದಾಮನು ಮಾಡಿದ ಎಲ್ಲ ತಪ್ಪನ್ನು ಕೊನೆಯ ಆದಾಮನು ಸರಿಪಡಿಸುವವನಾಗಿದ್ದಾನೆ, ಬದಲಾಯಿಸುವವನಾಗಿದ್ದಾನೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಆದ ಕಾರಣ ಹೊಸ ಒಡಂಬಡಿಕೆ ಆಶೀರ್ವಾದದಿಂದ ಪ್ರಾರಂಭವಾಗುತ್ತಾ ಇದೆ. ಹೊಸ ಒಡಂಬಡಿಕೆ ತೃಪ್ತಿ ಮತ್ತು ಸಂತೋಷದ ಬಗ್ಗೆ ಆಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ದೇವರಲ್ಲಿರುವ ಪ್ರತಿಯೊಂದು ಭಕ್ತರಿಗೆ ಈ ಆಶೀರ್ವಾದವನ್ನು ನೀಡಲಾಗಿದೆ. If you are in Jesus Christ, you are a new creation. There is a new blessing is given to you.
ಬೈ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಈ ಹೊಸ ಆಶೀರ್ವಾದವನ್ನು ನಮಗೆ ನೀಡಲಾಗಿದೆ. ಯೇಸು ಕ್ರಿಸ್ತನು ತನ್ನ ಮೊದಲನೆಯ ಪ್ರಸಂಗವನ್ನು ಸಂತೋಷದ ಬಗ್ಗೆ ಮಾತನಾಡುತ್ತಿದ್ದಾನೆ, ಆಶೀರ್ವಾದದ ಬಗ್ಗೆ ಪ್ರಾರಂಭ ಮಾಡುತ್ತಿದ್ದಾನೆ. ಆದರೆ ಯೇಸು ಕ್ರಿಸ್ತನ ಪ್ರಸಂಗವನ್ನು ನಾವು ನೋಡುವಾಗ ಈ ನಿಜವಾದ ಸಂತೋಷದ ಹಿನ್ನೆಲೆಯಲ್ಲಿ ಬಹಳ ಆಳವಾದ ಒಂದು ವಿಷಯವನ್ನು ನಾವು ನೋಡುವವರಾಗಿದ್ದೇವೆ. ಈ ನಿರಂತರ ಸಂತೋಷದ ಹಿನ್ನೆಲೆಯಲ್ಲಿ, ಆಶೀರ್ವಾದದ ಹಿನ್ನೆಲೆಯಲ್ಲಿ ಒಂದು ಆಳವಾದ ವಿಷಯವನ್ನು ನಾವು ನೋಡುತ್ತಿದ್ದೇವೆ. ಅದೇನೆಂದರೆ, ನೋವಿನಿಂದ ಸಂತೋಷ ಪ್ರಾರಂಭವಾಗುತ್ತದೆ ಎಂದು ಯೇಸು ಕ್ರಿಸ್ತನು ಪ್ರಸಂಗ ಮಾಡುತ್ತಿದ್ದಾನೆ. ಕಷ್ಟಗಳು ನೀಗಲ್ಪಡುವಾಗ ನಿರಂತರವಾದ ಸಂತೋಷ ಬರುತ್ತದೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಿಲ್ಲ. ಕಷ್ಟಗಳ ಮಧ್ಯದಲ್ಲಿ ನೀವು ಸಂತೋಷವನ್ನು ಕಾಣುತ್ತೀರಾ, ಕಣ್ಣೀರಿನ ಮಧ್ಯದಲ್ಲಿ ನೀವು ಆಶೀರ್ವಾದವನ್ನು ಹೊಂದಿಕೊಳ್ಳುತ್ತೀರಾ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಯೇಸು ಕ್ರಿಸ್ತನು ನೂತನ ಆಶೀರ್ವಾದವನ್ನು ನೀಡುತ್ತಿದ್ದಾನೆ, ನೂತನ ಸಂತೋಷ ಬಗ್ಗೆ ನಮ್ಮ ಸಂಗಡ ಮಾತನಾಡುತ್ತಿದ್ದಾನೆ. ಇದು ಲೋಕವು ತರುವ ಸಂತೋಷವಲ್ಲ, ಲೋಕದ ವಿಚಾರವಲ್ಲ, ಇದು ಹೊಸ ವಿಚಾರವಾಗಿದೆ. ಯಾಕೆಂದರೆ ಲೋಕವು ಹೇಳುವ ವಿಷಯವೇನೆಂದರೆ, ಸಫಲತೆ ಹೊಂದಿರುವವರು ಧನ್ಯರು, ಆರ್ಥಿಕ ಬಲ ಹೊಂದಿರುವವರು ಧನ್ಯರು, ಪ್ರೀತಿಯಲ್ಲಿರುವವರು ಧನ್ಯರು, ಕೇಳುವುದನ್ನೆಲ್ಲ ಪಡೆದುಕೊಳ್ಳುವವರು ಧನ್ಯರು ಎಂದು ಲೋಕವು ಹೇಳುತ್ತಾ ಇದೆ. ಆದರೆ ಇದು ಯೇಸು ಕ್ರಿಸ್ತನ ವಿಚಾರವಲ್ಲ. ಯೇಸು ಕ್ರಿಸ್ತನ ವಿಚಾರ ಬೇರೆಯಾಗಿದೆ. ನಾನು ಹೇಳಿದ ಪ್ರಕಾರ ಲೋಕದ ಆಶೀರ್ವಾದ ಬೇರೆಯಾಗಿದೆ, ಲೋಕದ ಸಂತೋಷ ಬೇರೆಯಾಗಿದೆ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಕನ್ಫ್ಯೂಸ್ ಆಗಬೇಡಿ. ಈ ದಿನ ಅನೇಕ ಸಭೆಯಲ್ಲಿ ಈ ರೀತಿಯಾದ ಲೋಕದ ಪ್ರಸಂಗಗಳನ್ನು ನಾವು ಕೇಳುತ್ತಿದ್ದೇವೆ. ಲೋಕದ ಪ್ರಸಂಗವೆಂದರೆ ಸೈತಾನನ ವಿಷಯಗಳನ್ನು ನಾವು ಕೇಳಿ ಇದೇ ಯೇಸು ಕ್ರಿಸ್ತನ ಮಾತುಗಳು ಎಂದು ನಾವು ನೆನೆಸಿಕೊಳ್ಳುತ್ತೇವೆ. ದಟ್ ಇಸ್ ಪ್ಯೂರ್ಲಿ ಲೈ. ಇದು ಸುಳ್ಳಿನ ಬೋಧನೆಯಾಗಿದೆ. ಯೇಸು ಕ್ರಿಸ್ತನು ಹಣವಂತರು ಧನ್ಯರು ಎಂದು ಹೇಳಲಿಲ್ಲ, ಪ್ರಸಿದ್ಧಿಯಾಗಿರುವವರು ಧನ್ಯರು ಎಂದು ಹೇಳಲಿಲ್ಲ, ಸಫಲತೆ ಹೊಂದಿರುವವರು ಧನ್ಯರು ಎಂದು ಹೇಳುತ್ತಿಲ್ಲ. ಆತ್ಮದಲ್ಲಿ ಬಡವರು ಧನ್ಯರು, ದುಃಖ ಪಡುವವರು ಧನ್ಯರು, ಸಾತ್ವಿಕರು ಧನ್ಯರು, ನೀತಿಗೋಸ್ಕರ ಹಸಿದು ಬಾಯಾರಿದವರು ಧನ್ಯರು, ಕರುಣೆಯುಳ್ಳವರು ಧನ್ಯರು, ಶುದ್ಧ ಹೃದಯವುಳ್ಳವರು ಧನ್ಯರು, ಸಮಾಧಾನ ಪಡುವವರು ಧನ್ಯರು, ನೀತಿಗೆಯ ನಿಮಿತ್ತವಾಗಿ ಹಿಂಸೆಗೆ ಒಳಗಾಗುವವರು ಧನ್ಯರು. ಯೇಸು ಕ್ರಿಸ್ತನು ಹೇಳುವ ವಿಷಯ ಲೋಕ ಹೇಳುವ ವಿಷಯದ ವಿರೋಧವಾಗಿದೆ. He is speaking opposite what the world is saying. He is just contradicting to the world statement. That is Jesus Christ. ನಾವು ಲೋಕ ತರುವ ಸಂತೋಷವನ್ನು ಯೇಸು ಕ್ರಿಸ್ತನಲ್ಲಿ ಹುಡುಕಿದರೆ ಅದು ಸಿಗುವುದಿಲ್ಲ. My dear brothers and sisters, ನೀವು ಲೋಕ ತರುವ ಸಂತೋಷವನ್ನು, ಲೋಕದ ಆಶೀರ್ವಾದಗಳನ್ನು ಯೇಸು ಕ್ರಿಸ್ತನಲ್ಲಿ ಕೇಳಿದರೆ ಅದು ಸಿಗುವುದಿಲ್ಲ. ಲೋಕವು ಶಾಪದಲ್ಲಿ ಒಳಗಾಗಿದೆ, ಸೈತಾನನ ಬಂಧನದಲ್ಲಿದೆ. ಆದ ಕಾರಣ ನಿಜವಾದ ಸಂತೋಷ, ನಿರಂತರವಾದ ಸಂತೋಷ, ನಿಜವಾದ ಆಶೀರ್ವಾದ ಈ ಶಾಪ ತುಂಬಿರುವ ಲೋಕದಿಂದ ಸಿಗುವುದಕ್ಕೆ ಸಾಧ್ಯವೇ ಇಲ್ಲ. ನಿಜವಾದ ಆಶೀರ್ವಾದ ದೇವರು ಮಾತ್ರ ನೀಡುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಉದಾಹರಣೆಗೆ ಸೊಲೊಮೋನನ್ನು ನೋಡುವಾಗ ಆತನಲ್ಲಿ ಎಲ್ಲ ವಿಷಯವೂ ಇತ್ತು. ಹಣಕಾಸಿತ್ತು, ಸಫಲತೆ, ಆಡಂಬರ, ಅರಮನೆ, ಹೆಂಡತಿಯರು, ಬೆಳ್ಳಿ, ಚಿನ್ನ, ಸೈನ್ಯ ಎಲ್ಲವೂ ಇತ್ತು. ಆದರೆ ಅವನು ನಿಜವಾದ ಸಂತೋಷವನ್ನು ಪಡೆದುಕೊಳ್ಳುವುದಕ್ಕೆ ಸಾಧ್ಯವಾಯಿತು? ಖಂಡಿತವಾಗಿ ಇಲ್ಲ. ಅವನ ಜೀವನ ಬರಿದಾದ ಜೀವನವಾಗಿತ್ತು. ಆತನು ಹೇಳುತ್ತಾನೆ, ನನ್ನ ಜೀವನ ಶೂನ್ಯ ಸ್ಥಿತಿಯಲ್ಲಿದೆ, ಬರಿದಾದ ಸ್ಥಿತಿಯಲ್ಲಿದೆ ಎಂದು ಹೇಳುತ್ತಿದ್ದಾನೆ. ಆದ ಕಾರಣ ನಿಜವಾದ ಸಂತೋಷ ಶಾಪ ತುಂಬಿರುವ ಲೌಕಿಕ ವಿಷಯಗಳಲ್ಲಿ ನೀವು ಹುಡುಕಿದರೆ ಅದು ಸಿಗುವುದಕ್ಕೆ ಸಾಧ್ಯವಿಲ್ಲ.
ಆತ್ಮೀಕ ವಿಷಯವನ್ನು ಲೌಕಿಕ ವಿಷಯದಲ್ಲಿ ಪಡೆದುಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನೀವು ಮನೆಯನ್ನು ತೆಗೆದುಕೊಳ್ಳಬಹುದು, ಅದು ತಾತ್ಕಾಲಿಕವಾದ ಸಂತೋಷ. ಹೊಸ ಕಾರನ್ನು ತೆಗೆದುಕೊಳ್ಳಬಹುದು, ತಾತ್ಕಾಲಿಕವಾದ ಸಂತೋಷ. ಬ್ಯಾಂಕ್ ಬ್ಯಾಲೆನ್ಸ್ ನಿರಂತರವಾದ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಅನೇಕ ಜನರು ಈ ವಿಷಯಗಳ ಹಿಂದೆ ಓಡುತ್ತಾರೆ. ಅವರ ಅಂತರಾಳದಲ್ಲಿ ಸಂತೋಷವೇ ಇರುವುದಿಲ್ಲ. ಅವರ ಓಟ ಲೌಕಿಕವಾದ ವಿಷಯಗಳ ಹಿಂದೆ ಇದೆ. ನಿಜವಾದ ಸಂತೋಷವನ್ನು ಲೌಕಿಕವಾದ ವಸ್ತುಗಳು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕವಾದ ಸಂಬಂಧಗಳು ಕೂಡ ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಮನುಷ್ಯರು ನಿಜವಾದ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣ ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮಗೆ ನಿಜವಾದ ಸಂತೋಷ ಬೇಕಿದ್ದರೆ ನೀವು ನನ್ನಲ್ಲಿ ಬರಬೇಕು, ನನ್ನಲ್ಲಿ ಹುಡುಕಿರಿ, ನಾನು ನಿಮಗೆ ಅಂತರಾಳದಿಂದ ಸಂತೋಷದ ಬುಗ್ಗೆಯನ್ನು ನಾನು ಪ್ರಾರಂಭಿಸುತ್ತೇನೆ. ಆ ಬುಗ್ಗೆ ನಿರಂತರವಾಗಿ ಹರಡುತ್ತದೆ, ಹೊರಸೂರಿಸುತ್ತದೆ. ಆ ಫೌಂಟೇನ್ ಕಡಿಮೆಯಾಗುವುದೇ ಇಲ್ಲ. ನಿರಂತರವಾದ ಸಂತೋಷ. ಲೋಕವು ನೋಡುವ ಸಂತೋಷ ಬೇರೆಯಾಗಿದೆ. ಲೋಕವು ಸಂತೋಷ ತಾತ್ಕಾಲಿಕವಾಗಿದೆ. ಆದರೆ ಯೇಸು ಕ್ರಿಸ್ತ ನೀಡುವ ಸಂತೋಷ ನಿರಂತರವಾದ ಸಂತೋಷವಾಗಿದೆ. ಈ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ಬಡವರು ಧನ್ಯರು, ಸಾತ್ವಿಕರು ಧನ್ಯರು. ಲೋಕವು ಈ ರೀತಿಯಾದ ಜನರನ್ನು ನೋಡುವಾಗ they don't think they are happy people. ಹಿಂಸೆಗಳಲ್ಲಿ ಒಳಗಾಗಿರುವಂತ ಜನರನ್ನು ಲೋಕವು ಸಂತೋಷ ಜನರು ಎಂದು ಹೇಳಲಿಕ್ಕೆ ಸಾಧ್ಯವೇ ಇಲ್ಲ. ಆದ ಕಾರಣವೇ ಯೇಸು ಕ್ರಿಸ್ತನ ಹೇಳುವ ವಿಷಯ ಬೇರೆಯಾಗಿದೆ. ವಿ ಆರ್ ನಾಟ್ ಬಿಲಾಂಗ್ ಟು ದಿಸ್ ವರ್ಲ್ಡ್. ನಾವು ಲೋಕಕ್ಕೆ ಸೇರಿದಂತಹ ಜನರಲ್ಲ. ಆದರೆ ಅನೇಕ ನನ್ನ ಕ್ರೈಸ್ತಿಯ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಲೋಕದ ಹಿಂದೆ ಓಡುವುದನ್ನು ನಿಲ್ಲಿಸಿ, ಲೋಕದ ಹಿಂದೆ ಓಡಿ ನಿಜವಾದ ಸಂತೋಷವನ್ನು ಹುಡುಕುತ್ತಿದ್ದರೆ ಈ ದಿನ ನೀವು ನಿಲ್ಲಿಸಬೇಕು. ಯಾಕೆ ಯೇಸು ಕ್ರಿಸ್ತನು ಈ ವಿಷಯವನ್ನು ಹೇಳುತ್ತಿದ್ದಾನೆ? ಆ ಕಾಲದಲ್ಲಿ ನೋಡುವಾಗ ಅನೇಕ ಗುಂಪಿನ ಜನರಿದ್ದರು. ಫರಿಸಾಯರು, ಸ್ಯಾಡ್ಯೂಸೀಸ್, ಎಸ್ಸೆನ್ಸ್ ಅಂಡ್ ಝೆಲಟ್ಸ್, ಈ ರೀತಿಯಾದ ಅನೇಕ ಗುಂಪಿನ ಜನರಿದ್ದರು. ಫರಿಸಾಯರು ಅವರ ಸಂತೋಷವನ್ನು ಅವರ ಧಾರ್ಮಿಕ ಕಾರ್ಯಗಳಲ್ಲಿ ಹುಡುಕುತ್ತಿದ್ದರು. ಸ್ಯಾಡ್ಯೂಸೀಸ್ ಅವರಿಗೆ ಸಿಗುವ ಬಿಡುಗಡೆಯೇ ನಿಜವಾದ ಸಂತೋಷವೆಂದು ತಿಳಿದುಕೊಂಡಿದ್ದರು. ಈ ಎಸೆನ್ಸ್ ಎಂಬ ಜನರು ಲೋಕದಿಂದ ದೂರವಾಗಿ ಎಲ್ಲವನ್ನು ಬಿಟ್ಟು ಸನ್ಯಾಸಿ ಹಾಗೆ ಗುಹೆಗಳಲ್ಲಿ ಕುಳಿತುಕೊಳ್ಳುವುದೇ ನಿಜವಾದ ಸಂತೋಷವೆಂದು ತಿಳಿದುಕೊಂಡಿದ್ದರು. ಈ ಝೆಲಟ್ಸ್ ಎಂಬ ಜನರು ರೋಮಾಪುರದವರ ವಿರೋಧವಾಗಿ ಅವರನ್ನು ಕೊಲೆ ಮಾಡುವುದೇ ನಿಜವಾದ ಸಂತೋಷವೆಂದು ತಿಳಿದುಕೊಂಡಿದ್ದರು. ಫರಿಸಾಯರು ಹಿಂದೆ ಹೋಗಿ ಅವರ ಧಾರ್ಮಿಕ ವಿಷಯದಲ್ಲಿ ಸಂತೋಷವನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡುತ್ತಿದ್ದರು. ಸ್ಯಾಡ್ಯೂಸೀಸ್ ಮುಂದೆ ಹೋಗಿ ಸ್ವಾತಂತ್ರ್ಯವನ್ನು ಪಡೆದುಕೊಳ್ಳುವುದೇ ನಿಜವಾದ ಸಂತೋಷವೆಂದು ತಿಳಿದುಕೊಂಡಿದ್ದರು. ಎಸೆನ್ಸ್ ಎಲ್ಲರಿಂದ ದೂರವಾಗಿ ಇರುವುದೇ ಸಂತೋಷವೆಂದು ನೆನೆಸಿಕೊಂಡರು. ಈ ಝೆಲಟ್ಸ್ ವಿರೋಧವಾಗಿ ನಿಂತುಕೊಳ್ಳುವುದೇ ಸಂತೋಷವೆಂದು ತಿಳಿದುಕೊಂಡಿದ್ದರು. ಈ ಜನರು ಎಲ್ಲ ದಿಕ್ಕಿನಲ್ಲೂ ಸಂತೋಷವನ್ನು ಹುಡುಕುತ್ತಿದ್ದರು. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಿಮಗೆ ನಿಜವಾದ ಸಂತೋಷ ಬೇಕಿದ್ದರೆ ನೀವು ಯಾವ ಹೊರಗಿನ ವಿಷಯದಲ್ಲೂ ಹೊರಗಿನ ಯಾವ ದಿಕ್ಕಿನಲ್ಲೂ ಹುಡುಕಿದರೂ ಅದು ಸಿಗುವುದಿಲ್ಲ. ಯಾಕೆಂದರೆ ನಿಜವಾದ ಸಂತೋಷ ಅಂತರಾಳದಿಂದ ಬರುವುದಾಗಿದೆ. ದೇವರು ನಮ್ಮಲ್ಲಿ ವಾಸ ಮಾಡುವಾಗ, ಪರಿಶುದ್ಧಾತ್ಮನು ನಮ್ಮಲ್ಲಿರುವಾಗ ಅದು ಒಳಗಿಂದ ಬರುವಂತಹ ವಿಷಯವಾಗಿದೆ. ಈ ಜನರು ಹೊರಗಡೆ ಸಂತೋಷವನ್ನು ಹುಡುಕುತ್ತಿದ್ದರು. ಯೇಸು ಕ್ರಿಸ್ತನು ಹೇಳುತ್ತಾನೆ, ನಿಮ್ಮಲ್ಲಿ ದೇವರು ವಾಸ ಮಾಡುವಾಗ ಅದು ಒಳಗಿಂದ ಬರುವ ವಿಷಯವಾಗಿದೆ. ಅನೇಕ ಕ್ರೈಸ್ತರು ಈ ಫರಿಸಾಯರ ಹಾಗಿದ್ದೇವೆ, ಸಡ್ಯೂಸೀಸ್ನ ಹಾಗಿದ್ದೇವೆ, ಎಸೆನ್ಸ್ನ ಆಗಿದ್ದೇವೆ, ಝೆಲಟ್ಸ್ನ ಹಾಗಿದ್ದೇವೆ. ನಾವು ಎಲ್ಲ ಹೊರಗಿನ ವಿಷಯದಲ್ಲಿ ಹುಡುಕುತ್ತಿದ್ದೇವೆ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಿಮಗೆ ನಿಜವಾದ ಸಂತೋಷ ಬೇಕಿದ್ದರೆ ಅದು ನಿಮ್ಮ ಒಳಗಿನಿಂದ ಬರುವುದಾಗಿದೆ. ನಿಮ್ಮ ಒಳಗೆ ಪರಿಶುದ್ಧಾತ್ಮನು ವಾಸ ಮಾಡುವಾಗ ಮಾತ್ರ ಆ ಸಂತೋಷ ಬರುವುದಾಗಿದೆ. ಅದು ತಾತ್ಕಾಲಿಕವಾದ ಹೋಲಿ ಸ್ಪಿರಿಟ್ ಅಲ್ಲ. ಮೆನಿ ಪೀಪಲ್ ಆ ಮ್ಯೂಸಿಕ್ ಹೆಚ್ಚಾಗುವಾಗ ಪರಿಶುದ್ಧಾತ್ಮನು ಬರುತ್ತಾನೆ ಎಂದು ಸುಳ್ಳು ನಂಬಿಕೆಯಲ್ಲಿರುತ್ತಾರೆ.
ಹೋಲಿ ಸ್ಪಿರಿಟ್ ಅನ್ನು ಪರಿಶುದ್ಧಾತ್ಮನು ಮಿಸ್ಅಂಡರ್ಸ್ಟ್ಯಾಂಡ್ ಹೋಲಿ ಸ್ಪಿರಿಟ್. ಆತನು ಹೋಗಿ ಬರುವ ವಿಷಯವಲ್ಲ, ನಿರಂತರವಾಗಿದ್ದಾನೆ. ನಮ್ಮಲ್ಲಿ ನಿರಂತರವಾದ ಸಂತೋಷವಿಲ್ಲದಿದ್ದರೆ ನಮ್ಮಲ್ಲಿ ಪರಿಶುದ್ಧಾತ್ಮನ ಕೊರತೆ ಇದೆ, ದೇವರ ಕೊರತೆ ಇದೆ, ಯೇಸು ಕ್ರಿಸ್ತನ ಕೊರತೆ ಇದೆ. ದೇವರು ಈ ಹೊಸ ಆಶೀರ್ವಾದಗಳನ್ನು ನೀಡುತ್ತಿದ್ದಾನೆ. ಪರಿಸ್ಥಿತಿಗಳ ಮಧ್ಯದಲ್ಲಿ ಯೇಸು ಕ್ರಿಸ್ತ ಹೇಳುತ್ತಾರೆ, ನಿನ್ನ ಪರಿಸ್ಥಿತಿ ಯಾವುದಾಗೆ ಇರಲಿ, ನಿಜವಾದ ಸಂತೋಷವನ್ನು ನಾನು ನಿಮಗೆ ಹೊರಸೂರಿಸುತ್ತೇನೆ. ದೇವರು ನೂತನ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಅರ್ಹತೆ ಇಲ್ಲದಂತ ಜನರಿಗೆ ಈ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಅಂದರೆ ಬಡವರಿಗೆ ನೀಡುತ್ತಿದ್ದಾನೆ, ದುಃಖ ಪಡುವವರಿಗೆ ನೀಡುತ್ತಿದ್ದಾನೆ, ಸಾತ್ವಿಕರಿಗೆ, ಬಾಯಾರಿದವರಿಗೆ, ಕರುಣೆಯುಳ್ಳವರಿಗೆ, ಶುದ್ಧ ಹೃದಯದುಳ್ಳವರಿಗೆ, ಸಮಾಧಾನ ಪಡಿಸುವವರಿಗೆ, ಹಿಂಸೆಯಲ್ಲಿ ಒಳಗಾಗಿರುವವರಿಗೆ, ದೂಷಣೆಗೆ ಒಳಗಾಗಿರುವವರಿಗೆ ನೂತನ ಆಶೀರ್ವಾದವನ್ನು ನೀಡುತ್ತಿದ್ದಾನೆ. ಲೋಕವು ಈ ವ್ಯಕ್ತಿಗಳನ್ನು ನೋಡುವಾಗ ಅವರ ವಿಚಾರ ಬೇರೆಯಾಗಿದೆ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನಿಮಗೆ ನಾನು ನೂತನ ಆಶೀರ್ವಾದವನ್ನು ನೀಡುತ್ತಿದ್ದೇನೆ, ನೂತನ ಸಂತೋಷವನ್ನು ನೀಡುತ್ತಿದ್ದೇನೆ. ಆ ಸಂತೋಷ ನಿರಂತರವಾದ ಸಂತೋಷ, ನಿರಂತರವಾದ ಆಶೀರ್ವಾದವನ್ನು ನಾನು ನೀಡುತ್ತಿದ್ದೇನೆ. ಯಾಕೆಂದರೆ ಯೇಸು ಕ್ರಿಸ್ತನ ವಿಷಯ ಲೋಕ ನೋಡುವ ವಿಷಯಕ್ಕೆ ವಿರೋಧವಾಗಿದೆ. ಯೇಸು ಕ್ರಿಸ್ತನು ಕಷ್ಟದ ಪರಿಸ್ಥಿತಿಯ ಮಧ್ಯದಲ್ಲೂ ಸಂತೋಷವನ್ನು ನೀಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಕಣ್ಣೀರಿನ ಪರಿಸ್ಥಿತಿಯಲ್ಲೂ ಆಶೀರ್ವಾದವನ್ನು ನೀಡುತ್ತೇನೆ ಎಂದು ಹೇಳುತ್ತಿದ್ದಾನೆ. ಲೋಕ ತರುವ ಸಂತೋಷ ತಾತ್ಕಾಲಿಕವಾಗಿದೆ, ಆದರೆ ನಾವು ನಿನಗೆ ನಿರಂತರವಾದ ಸಂತೋಷವನ್ನು ನೀಡುತ್ತೇನೆ ಎಂದು ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ. ಅದು ನಿಮ್ಮ ಪರಿಸ್ಥಿತಿಗಳ ಮೇಲೆ ಆಧಾರವಾಗಿರುವುದಿಲ್ಲ, ನಿಮ್ಮ ವಾತಾವರಣದ ಮೇಲೆ ಆಧಾರವಾಗಿರುವುದಿಲ್ಲ, ಅದು ನಿರಂತರವಾಗಿರುತ್ತದೆ. ಯಾಕೆಂದರೆ ಈ ಸಂತೋಷ ಹೊರಗಿನ ವಿಷಯಗಳಿಂದ ಬರುವುದಿಲ್ಲ, ಅದು ಅಂತರಾಳದಿಂದ, ಆತ್ಮದಿಂದ, ಪರಿಶುದ್ಧಾತ್ಮನಿಂದ ಬರುವುದಾಗಿದೆ. ಆದ ಕಾರಣ ನಿಜವಾದ ಸಂತೋಷ ಜನರು ನೀಡುವುದಕ್ಕೆ ಸಾಧ್ಯ, ಲೋಕವು ನೀಡುವುದಕ್ಕೆ ಸಾಧ್ಯವಿಲ್ಲ, ಲೌಕಿಕ ಆಡಂಬರಗಳು ನೀಡುವುದಕ್ಕೆ ಸಾಧ್ಯವಿಲ್ಲ, ಸುಳ್ಳು ಬೋಧನೆಗಳು ನೀಡುವುದಕ್ಕೆ ಸಾಧ್ಯವಿಲ್ಲ, ಕೇವಲ ಮಾನಸಿಕವಾದ ಮಾತುಗಳು, ಮಾನಸಿಕವಾದ ಇಮೋಷನಲ್ ಪ್ರೀಚಿಂಗ್ಗಳು ಕೊಡುವುದಕ್ಕೆ ಸಾಧ್ಯವಿಲ್ಲ. ಅದು ಕೇವಲ ತಾತ್ಕಾಲಿಕವಾಗಿದೆ. ಪ್ರಾಸ್ಪೆರಿಟಿ ಪ್ರೀಚಿಂಗ್ ಅಥವಾ ಒಂದು ಪ್ರೋತ್ಸಾಹದ ಮಾತುಗಳನ್ನು ಕೇಳಿ ಹೊರಗೆ ಹೋಗುವಾಗ ಅವರ ಸಂತೋಷ ಅಲ್ಲೇ ಮುಗಿದು ಹೋಗುತ್ತದೆ. ಇದು ನಿಜವಾದ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ನಿಮ್ಮಲ್ಲಿ ಯೇಸು ಕ್ರಿಸ್ತನು ಬಾಳಬೇಕು, ನೀವು ದೇವರ ಮಕ್ಕಳಾಗಿರಬೇಕು. ನಿರಂತರವಾದ ಸಂತೋಷ ಆಗ ಬರುತ್ತದೆ. ಲೋಕದ ಸಂಬಂಧಗಳು ಇದನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ, ಮನುಷ್ಯರು ಕೊಡುವುದಕ್ಕೆ ಸಾಧ್ಯವಿಲ್ಲ, ಆಡಂಬರ ಕೊಡುವುದಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಸಂಬಂಧಗಳಲ್ಲಿ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸೋಣ, ಆಡಂಬರಗಳಲ್ಲಿ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸೋಣ, ಸಫಲತೆಯಲ್ಲಿ ಸಂತೋಷವನ್ನು ಹುಡುಕುವುದನ್ನು ನಿಲ್ಲಿಸೋಣ. ನಿಮಗೆ ನಿಜವಾದ ಸಂತೋಷ ಬೇಕಿದ್ದರೆ, ನಿರಂತರವಾದ ಸಂತೋಷ ಬೇಕಿದ್ದರೆ ನೀವು ಯೇಸು ಕ್ರಿಸ್ತನನ್ನು ಹುಡುಕಿರಿ. ಆತನು ನಿಮ್ಮಲ್ಲಿ ವಾಸ ಮಾಡುವಾಗ ನಿಮ್ಮ ಪರಿಸ್ಥಿತಿಗಳು ಹೇಗೆ ಇದ್ದರೂ ನಿಜವಾದ ಸಂತೋಷ, ನಿರಂತರವಾದ ಸಂತೋಷ ನಿಮ್ಮಲ್ಲಿ ನೆಲೆಗೊಳ್ಳುತ್ತದೆ. ಯಾಕೆಂದರೆ ಆತನೊಬ್ಬನೇ ನಿಜವಾದ ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯ. ನನ್ನ ಪ್ರಿಯ ಸಹೋದರ ಸಹೋದರಿಗಳೇ, ಐ ಡೋಂಟ್ ನೋ ನೀವು ಈ ದಿನ ಎಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದೀರೆಂದು, ಯಾವುದರಲ್ಲಿ ಸಂತೋಷವನ್ನು ಹುಡುಕುತ್ತಿದ್ದೀರೆಂದು ನನಗೆ ಗೊತ್ತಿಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳುತ್ತಿದ್ದಾನೆ, ನೀವು ಆತನಲ್ಲಿ ಹುಡುಕಬೇಕು. ಲೋಕದ ಹಿಂದೆ ಓಡುವುದನ್ನು ನಿಲ್ಲಿಸಿ, ಅದು ಸಂತೋಷವನ್ನು ಕೊಡುವುದಕ್ಕೆ ಸಾಧ್ಯವಿಲ್ಲ. ಯೇಸು ಕ್ರಿಸ್ತನ ಹಿಂದೆ ಓಡಿರಿ, ಆತನು ನಿಮಗೆ ನಿರಂತರವಾದ ಸಂತೋಷವನ್ನು ಕೊಡುತ್ತಾನೆ. ಆತನು ನಿಮ್ಮ ಕಣ್ಣೀರನ್ನು ಒರೆಸುತ್ತಾನೆ, ನಿಮ್ಮ ಕಷ್ಟಗಳನ್ನು ನೀಗಿಸುತ್ತಾನೆ, ಕಷ್ಟಗಳನ್ನು ಜಯಿಸುವ ಬಲವನ್ನು ನೀಡುತ್ತಾನೆ, ಹಿಂಸೆಗಳನ್ನು ಜಯಿಸುವ ಬಲವನ್ನು ನೀಡುತ್ತಾನೆ. ಆದ ಕಾರಣ ಈ ದಿನ ಯೇಸು ಕ್ರಿಸ್ತನನ್ನು ಹುಡುಕಿರಿ. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ನಿಮ್ಮ ಸಂಗಡ ಮಾತಾಡಿದ್ದಾನೆ ಎಂದು ನಾನು ನಂಬುತ್ತೇನೆ.
ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆತನ ಪ್ರಕಾಶವು ಯಾವಾಗಲೂ ನಿಮ್ಮ ಮುಖಗಳಲ್ಲಿ ಪ್ರಕಾಶಿಸಲಿ. ಬರುವ ವಾರ ಭೇಟಿ ಮಾಡೋಣ. ಅದುವರೆಗೆ ದೇವರು ನಿಮ್ಮ ಸಂಗಡವಿರಲಿ. ಗಾಡ್ ಬ್ಲೆಸ್ ಯು.